ಬಸವಣ್ಣನ ಬಗ್ಗೆ ಬರೀತಾರೆ. ಎಷ್ಟು ಜನಕ್ಕೆ ಗೊತ್ತಿದೆ? ಕಾರ್ಲ್ ಮಾರ್ಕ್ಸ್ ಬಸವಣ್ಣನ ಬಗ್ಗೆ ಬರೀತಾರೆ. ಬಸವಣ್ಣನ ಅಷ್ಟು ವಿಚಾರಗಳಲ್ಲಿ ಸಮತಾವಾದ ವಿಚಾರವನ್ನು ನಾನು ಮಂಡನೆ ಮಾಡ್ತೀನಿ ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ ಬಸವಣ್ಣನ ಬಗ್ಗೆ ಬರೀತಾರೆ. ಮತ್ತು ಏನು ಮ್ಯಾಗ್ನಾ ಕಾರ್ಟಾ ಏನಿದೆ, ಇದಕ್ಕಿಂತ 2 ಶತಮಾನಗಳ ಹಿಂದೆ ಸಂವಿಧಾನದ ಒಂದು ಬುನಾದಿಯನ್ನು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬಸವಣ್ಣ ಹಾಕಿಕೊಟ್ಟಂತಹದ್ದು ಇವತ್ತು ಜಗತ್ತು ಸ್ಪರ್ಶಿಸಬೇಕು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಬಸವಣ್ಣ ವಿಶ್ವ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೇನೆ. ಬಸವಣ್ಣ ವಿಶ್ವ ಸಂವಿಧಾನ ಶಿಲ್ಪಿ. ಅನುಭವ ಮಂಟಪ ಏನಿದೆ ಇವತ್ತು ನಮ್ಮ ಪಾರ್ಲಿಮೆಂಟ್ ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ಈ ಅನುಭವ ಮಂಟಪದ ಪರಿಕಲ್ಪನೆಗಳಿವು ಬಸವಣ್ಣ ಬಂದು ಅವ್ರು ಹಾಕೊಂಡಿಲ್ಲ ಅಂತಂದಿದ್ರೆ ಎಲ್ಲಿ ಈ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಅಂತಕ್ಕಂಥದ್ದು ಇರ್ತಿತ್ತು. ಜನರು ಅರ್ಥ ಮಾಡ್ಕೋಬೇಕು. ಬಸವಣ್ಣ ಈ ಜಗಜ್ಯೋತಿ ಎಲ್ಲರಿಗೂ ಬೇಕಾದಂಥವ್ರು. ಇವತ್ತೇನು ಲಿಂಗಾಯತ ಸಮುದಾಯ ಇದೆಯಲ್ಲ, ಈ ಸಮುದಾಯವನ್ನು ನಾವು ಆಕಾಶದಿಂದ ನಿಂತು ಬಂದಂಥವ್ರಲ್ಲ. ನಾವು ಕೂಡ ಬೇರೆ ಬೇರೆ OBC ಬೇರೆ ಬೇರೆ ಕಡೆ ಇದ್ದಂಥ ವ್ಯಕ್ತಿಗಳಿಗೆ ಅವತ್ತು ಬಸವಣ್ಣ ಬಂದು ಈ ಚಾತುರ್ವರ್ಣದ ವಿರುದ್ಧ ಎಲ್ಲ ಜನರನ್ನು ಕರೆದು ಇವರು ನಮ್ಮವ ಅಂತೇಳಿ ಇಷ್ಟಲಿಂಗದ ಮುಖಾಂತರ ಒಂದು ದೊಡ್ಡ ಸಮಾಜವನ್ನು, ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಸ್ವಾಮೀಜಿಗಳಿಗೂ ಭಯ ಹೇಳ್ಕೊಳಕ್ಕೆ ಇದು ದೊಡ್ಡ ವಿಪರ್ಯಾಸ. ಅರ್ಥ ಮಾಡ್ಕೋಬೇಕು. ನಾವು ಬಸವಣ್ಣನ ಯಾರು, ಬಸವಣ್ಣ ಈ ನಮ್ಮ ಭಾರತದ ಎಲ್ಲ ಮಹಾತ್ಮರನ್ನು ಒಂದು ಕಡೆ ಅಧ್ಯಯನ ಮಾಡಲಿ. ಆದರೆ ಬಸವಣ್ಣನಷ್ಟು ಒಂದು ತಾಯಿ ಹೃದಯ ಉಳ್ಳಂಥ ಒಬ್ಬ ಪ್ರವಾದಿ ಈ ಜಗತ್ತಿನಲ್ಲಿ ಒಂದು ಅಪರೂಪ. ಅದಕ್ಕೆ ರಂಜಾನ್ ದಾಗ ಅವರು ಒಂದು ಮಾತು ಹೇಳ್ತಾರೆ, ಈ ಭೂಮಿ ತಾಯಿ ಬಸವಣ್ಣನಿಂದ ಒಂದು ಮಹಾಪುಣಿಗೆಯನ್ನು ಕೊಡ್ತು ಅಂತ ಹೇಳಿದ್ದಾರೆ. ಮುಸ್ಲಿಮರು ಬಸವಣ್ಣನಂತ ಮಹಾತ್ಮ, ಒಬ್ಬ ಯೇಸುವನ್ನ, ಒಬ್ಬ ಪೈಗಂಬರನ್ನ, ಒಬ್ಬ ವಿವೇಕಾನಂದರನ್ನ, ಒಬ್ಬ ಶಂಕರಾಚಾರ್ಯ, ರಾಮಾನುಜ, ಮಹಾತ್ಮ, ನೀಲಕಂಠ, ಯಾವುದೇ ಆಚಾರ ತಗೊಳ್ರಿ, ಆದರೆ ಇವರೆಲ್ಲರನ್ನು ಒಟ್ಟು ಮೇಳವಿಸಿದಾಗ ಏನಾಗ್ತದೋ ಅದು ಒಟ್ಟು ಮೂರ್ತಿ ಬಸವಣ್ಣ. ಅರ್ಥ ಮಾಡ್ತೀವಿ. ಹಾಗಾಗಿ ಈ ಬಸವಣ್ಣನವರ ಈ ಒಂದು ಪ್ರತಿಮೆಗೆ ನಿರೂಪ ಮಾಡತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ, ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಮಂಡ್ಯದ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಸವಣ್ಣವರೊಂದು ಹಾಕ್ಲಿಕ್ಕೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನಸ್ಸೇ ಮಾಡಿರಲಿಲ್ಲ. ಅದಕ್ಕೆ ಸ್ಟ್ರೈಕ್ ಮಾಡಿ ಹಾಕ್ಸ್ಬೇಕಾಯ್ತು. ಎಂಥ ವಿಪರ್ಯಾಸ. ಹಾಗಾದ್ರೆ ಸಾಂಸ್ಕೃತಿಕ ನಾಯಕ ಅಂದ್ರೆ ಏನು? ಸರ್ಕಾರದ ಯಾವುದೇ ಕಾರ್ಯಕ್ರಮ ಇರಬೇಕು, ಅಲ್ಲಿ ಬಸವಣ್ಣನ ಫೋಟೋ ಇರಬೇಕಲ್ಲಿ. ಇಲ್ಲಾಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಕೊಟ್ಟು ಪ್ರಯೋಜನವೇನು? ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಿದ್ದನ್ನ. ಬಸವಣ್ಣನ ಮತ್ತೆ ಇವತ್ತು ಕೂಡ ಕೆಲವು ಆಫೀಸ್ಗಳಲ್ಲಿ ಹಾಕೊಂಡಿಲ್ಲ. ಹೋಗಿ ಹೇಳ್ಬೇಕು ನಾವು ಅವ್ರಿಗೆ, ಬಸವಣ್ಣ ಫೋಟೋ ಹಾಕ್ರಿ ಅಂತೇಳಿ. ಅವರೇ ಅರ್ಥ ಮಾಡ್ಕೊಂಡು ಹಾಕೋಬೇಕು. ಇವತ್ತು ಒಬ್ಬ ಆಫೀಸಲ್ಲಿ ಅವನು ಅಲ್ಲಿ ಬಂದು ಕುಳಿತಿದ್ದಾನೆ ಅಂತಂದ್ರೆ ಆ ಸಂವಿಧಾನದ ಒಂದು ವ್ಯವಸ್ಥೆ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಬಸವಣ್ಣ ಆಗಿರ್ತಾರೆ. ಬಸವಣ್ಣ ಮಾದಾರ ಚೆನ್ನಯ್ಯನ ಮಗನ ಅಂತ ತಿಳ್ಕೊತಾರೆ. ಅಂದ್ರೆ ಎಂಥ ಕರುಣಾಂತರಂಗ ಅವರು. ಯಾವುದೇ ಸಮಾಜ ಬಸವಣ್ಣನ ಒಂದು ಸಮಾಜದೊಳಗೆ ಈ ಪೌರ ಕಾರ್ಮಿಕೆಯಾಗಿರ್ತಕ್ಕಂಥ ಸತ್ಯಕಾಂತಕ್ಕಂಥ ಒಬ್ಬ ಶರಣೆ ಕಸ ಬಿಡ್ತಕ್ಕಂಥ ನಾವು ಜಾಡಮಲಿ ಸಮುದಾಯ ಅಂತ ಹೇಳ್ತೀವಿ. ಯಾವ ಮಟ್ಟಕ್ಕೆ ಬೆಳೆದಿದ್ರು ಅಂದ್ರೆ ಸತ್ಯಕ್ಕನ ವಚನಗಳಲ್ಲಿ ಪ್ರೇರಣೆ ಮಾಡ್ತಾ ಇದ್ದಾರೆ. ಇವತ್ತು ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಬಹಳ ಅದ್ಭುತ ದೊಡ್ಡ ವಚನ ಇದೆ ಅದು. ನೇಮ ಅಂದ್ರೆ ಪರದನ, ಪರಸ್ತ್ರೀ, ಪರನಿಂದ ಗಳುಪದಿರ್ಪುದೇ ನೇಮ ಕಾಣ ಶಂಭು ಜಗ್ಗೇಶ್ವರ ಅಂತ ವಚನ ಬರೀತಾಳೆ ಹಾಕಿ. ಒಬ್ಬ ಪೌರ ಕಾರ್ಮಿಕೆ. ಎಂತ ಅದ್ಭುತ ಇದು. ಬಸವಣ್ಣನ ಯಾಕೆ ನಾವು ಅರ್ಥ ಮಾಡಿಸಿಲ್ಲ? ಅದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಯಾರು ಬೇಸರ ಮಾಡ್ಕೋಬೇಡಿ. ನಮ್ಮ ಜಯಸ ಸ್ವಾಮೀಜಿ ಆಗಿರ್ಬೋದು, ಸುಮ್ಮನೆ ಕಾಟಾಚಾರ ಬಸವಣ್ಣ ಉತ್ಸವ ಮಾಡೋದಲ್ಲ. ಬಸವಣ್ಣನನ್ನು ಜಗತ್ತಿಗೆ ಪರಿಚಯ. ಈಗ ಯೇಸುವನ್ನು ಹೇಗೆ ಕ್ರಿಶ್ಚಿಯನ್ರು ಪರಿಚಯ ಮಾಡ್ತಾರೆ, ಪೈಗಂಬರನ್ನ ಮುಸ್ಲಿಮ್ರು ಹೇಗೆ ಪರಿಚಯ ಮಾಡ್ತಾರೆ, ಹೇಗೆ ಶ್ರೀಮಂತಸ್ಥ ಬ್ರಾಹ್ಮಣ ಸಮುದಾಯಗಳು ಅವರ ಆಚಾರ್ಯನ ಜಗತ್ತಿಗೆ ಪರಿಚಯ ಮಾಡ್ತಾರೆ, ಹಾಗೆ ಬಸವಣ್ಣ